ಓಂ ಷಣ್ಮುಖಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಕಚೇರಿಗಳಲ್ಲಿ, ನಾವು ವಾಸಿಸ್ತಕ್ಕಂಥ ಜಾಗಗಳಲ್ಲಿ ಧನಾತ್ಮಕ ಲಹರಿಗಳನ್ನು ನಾವು ಆಹ್ಲಾದಿಸಬೇಕು ಅಥವಾ ಅದನ್ನು ಆಕರ್ಷಣೆ ಪಡ್ಕೋಬೇಕು. ಆ ಮನೆಗೆ ಒಂದು ಪ್ರಭಾವಲಯ ಕೂಡ ಏರ್ಪಡಬೇಕು. ಕಚೇರಿಗೆ ಒಂದು ಪ್ರಭಾವಲಯ, ನಮ್ಮ ದೇಹಕ್ಕೆ ಒಂದು ಪ್ರಭಾವಲಯ, ಆ ದೇಹಕ್ಕೆ ಒಂದು ಧನಾತ್ಮಕವಾದ ಪ್ರಭಾವಲಯ ಇದ್ದಾಗ ನಮ್ಮ ಆ್ಯಕ್ಟಿವಿಟೀಸು, ನಮ್ಮ ಮಾತುಗೂ ಮತ್ತು ನಮ್ಮಲ್ಲಿ ಏನು ನುಡಿತಕ್ಕಂಥ ನುಡಿಗಳಾಗ್ಬೋದು ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಹಿತವಾಗಿರುತ್ತೆ, ನಮಗೂ ಕೂಡ ಹಿತವಾಗಿರುತ್ತೆ. ಅದೇ ರೀತಿ ಮನೆಗೆ ಒಂದು ಪ್ರಭಾವಲಯ ಅಂತ, ಮನೆಯ ಸುತ್ತಲೂ ಕೂಡ 4 ದಿಕ್ಕುಗಳು, 4 ಉಪದಿಕ್ಕುಗಳಿಗೂ ಸಹ ಮನೆಗೆ ಶಕ್ತಿ ಇರಬೇಕು ಅಂದರೆ ಬಹುಮುಖ್ಯವಾಗಿ ಅನೇಕ ವಿಧಿವಿಧಾನಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದೇ ಮುಖ್ಯ ಬಾಗಿಲಿಗೆ, ಮನೆಯ ಬಾಗಿಲಿಗೆ ನಾವು ಏನು ಮಾಡಿರ್ತೀವಿ ಅಂದರೆ, ಕೆಲವು ಮನೆಗಳಲ್ಲಿ ಪ್ಲಾಸ್ಟಿಕ್ ಹೂನಾರಗಳು ಹಾಕಿರ್ತೀವಿ, ಪ್ಲಾಸ್ಟಿಕ್ನಿಂದ ಅಲಂಕಾರಗಳನ್ನು ಮಾಡಿರ್ತೀವಿ. ಅದನ್ನು ಹಬ್ಬಕ್ಕೆ ಎಲ್ಲೋ ಒಂದು ಕಡೆ ಒಂದು ತಕ್ಷಣಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಆಗ ತಾನೇ ಹಾಕಿ ತೆಗೆಯೋದಕ್ಕೆ ಪರವಾಗಿಲ್ಲ. ಆದರೆ ಮನೆಯ ಮುಂಬಾಗಿಲಿಗೆ ನಾವು ಸಾಧ್ಯವಾದಷ್ಟು ಈ ಪ್ಲಾಸ್ಟಿಕ್ ಹೂಗಳನ್ನು, ಪ್ಲಾಸ್ಟಿಕ್ ಹಾರಗಳನ್ನು ಅಲಂಕಾರ ಮಾಡಿದ್ದೆ ಆದರೆ ಅದು ಎಷ್ಟರ ಮಟ್ಟಿಗೆ ಧನಾತ್ಮಕ, ಎಷ್ಟರ ಮಟ್ಟಿಗೆ ಋಣಾತ್ಮಕ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಂಡಿದ್ದೆ ಆದರೆ ಬಹಳಷ್ಟು ಶುಭ ಆಗುತ್ತೆ. ಯಾವಾಗ ನಾವು ಮುಖ್ಯ ಬಾಗಿಲಿಗೆ ಪ್ಲಾಸ್ಟಿಕ್ ಹೂಗಳನ್ನು ಹಾಕಿದಾಗ ಏನಾಗುತ್ತೆ, ಅದು ನಿಜವಾಗ್ಲೂ ಆ ಬಾಗಿಲಿಗೆ ಆಲ್ರೆಡಿ ಅದಕ್ಕೆ ಈಗಾಗಲೇ ಅದಕ್ಕೆ ಧನಾತ್ಮಕ ಶಕ್ತಿ ಹೀರ್ಕೊಳ್ತಕ್ಕಂಥ ಒಂದು ಶಕ್ತಿ ಇರುತ್ತೆ. ಅದು ಬರ್ತಾ ಬರ್ತಾ ಕಡಿಮೆ ಆಗಿಬಿಡುತ್ತೆ. ಯಾಕೆಂದರೆ ಇದು ಅಡ್ಡ ಆಗುತ್ತೆ. ಆ ಶಕ್ತಿಗಳನ್ನು ಹೀರ್ಕೊಳ್ಳೋಕ್ಕೆ ಈ ಪ್ಲಾಸ್ಟಿಕ್ಕು ಅಲ್ಲಿ ಬಿಡೋದಿಲ್ಲ. ಅದ್ರ ಜೊತೆಗೆ ನೀವಾಗಲೇ ಗಮನಿಸಿರ್ಬೋದು, ಸಣ್ಣ ಸಣ್ಣ ನೊಣ ಆಗ್ಬೋದು, ಸಣ್ಣ ಸಣ್ಣ ಹುಳುಗಳಾಗ್ಬೋದು, ಅದ್ರ ಮೇಲೆ ಕುಳಿತುಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಏನು ಅಂದರೆ, ಆ ಪ್ಲಾಸ್ಟಿಕ್ ಏನೇನರಲ್ಲೋ ತಯಾರು ಮಾಡಿರ್ತಾರೆ. ಅದಕ್ಕೆ ಯಾವುದಕ್ಕೂ ನಾವು ಯಾವುದೇ ವಸ್ತುವನ್ನು ತಗೊಂಡಾಗ ಪವಿತ್ರೋಪ ಅದನ್ನು ಪವಿತ್ರ ಮಾಡ್ಕೊಳ್ತೀವಿ. ಅದರ ಜೊತೆಗೆ ವಿಶೇಷವಾಗಿ ಈಗ ಒಂದು ಪುಷ್ಪವನ್ನು ಭಗವಂತನಿಗೆ ಅಲಂಕಾರ ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ಪುಷ್ಪದಿಂದ ನಮಗೆ ಭಗವಂತ ಕೂಡ ಒಲಿತಾನೆ. ಯಾಕೆಂದರೆ ಆ ಪುಷ್ಪದಲ್ಲಿರ್ತಕ್ಕಂಥ ಮಕರಂದ, ಆ ಪುಷ್ಪದಲ್ಲಿರ್ತಕ್ಕಂಥ ಸುವಾಸನೆಗೆ ಭಗವಂತ ಸೋಲ್ತಾನೆ. ಭಗವಂತ ಇಷ್ಟಪಟ್ಟಾಗ ಆ ಶಕ್ತಿ ನಮಗೆ ಬರುತ್ತೆ. ಹಾಗಾಗಿ ಮನೆಯ ಮುಖ್ಯ ಬಾಗಿಲಿಗೆ, ದೇವರ ಮನೆ ಬಾಗಿಲಿಗೆ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಹೂಗಳನ್ನು ಹಾಕಬೇಡಿ. ಯಾರೂ ನೋಡಬೇಕಾಗಿಲ್ಲ, ನೋಡಿ ಮೆಚ್ಕೋಬೇಕಾಗಿಲ್ಲ. ನಿಜವಾದ ಹೂಗಳನ್ನು ಅಲಂಕರಿಸೋದು, ಜೊತೆಗೆ ಮಾವಿನ ಎಲೆಗಳನ್ನು, ಪ್ಲಾಸ್ಟಿಕ್ ಮಾವಿನ ಎಲೆಗಳನ್ನು ಹಾಕ್ತಕ್ಕಂಥದ್ದು, ನಮಗೇನು ಹಸಿರಾಗಿ ಕಾಣಿಸಿದ್ರೆ ಸಾಕು ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡ್ರೂ ಸಹ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಭಗವಂತನ ಕೃಪೆ ಬೇಕು, ಭಗವಂತನ ಆಶೀರ್ವಾದ ಬೇಕು. ನಾವು ಈ ಜೀವನವನ್ನು ಜಯಿಸಬೇಕು, ನಮ್ಮೆಲ್ಲ ಕಾರ್ಯಗಳಲ್ಲೂ ಜಯ ಆಗಬೇಕು ಅಂತ ಅಂದ್ಕೊಳ್ತಕ್ಕಂಥವ್ರಿಗೆ ಇದು ಬಹಳಷ್ಟು ಒಳ್ಳೆಯದು ಕೂಡ ಆಗಿರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಲ್ಲಿ ಇನ್ನೂ ಕೆಟ್ಟ ಪ್ರೇತಾತ್ಮಗಳ ಶಕ್ತಿಗಳು ಕೂಡ ಬರೋದರಿಂದ ದಯಮಾಡಿ ಪ್ಲಾಸ್ಟಿಕ್ ಹೂಗಳನ್ನು ಹಾಕೋದ್ರಿಂದ ಕಷ್ಟ ಆಗುತ್ತೆ, ಒಳ್ಳೆಯದಾಗಲ್ಲ. ಹಾಗಾಗಿ ಬೇಡ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.